ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತು ಕಿಶೋರರ ಜೀವನದಲ್ಲಿ ಮೊಬೈಲ್ ಫೋನ್ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ. ಆದರೆ ಇದೇ ಮೊಬೈಲ್ ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಸಾಮಾಜಿಕ ಜಾಲತಾಣಗಳು ಮತ್ತು ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಯುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧಿಸುವ ಕುರಿತು ಚಿಂತನೆ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ. ಕುಲಪತಿಗಳ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಪಡೆದು ಮುಂದಿನ ಕ್ರಮಗಳನ್ನು ಕೈಗೊಳ್ಳುವ ಸುಳಿವು ಕೂಡ ನೀಡಲಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ. ಇದು ಅಷ್ಟು ಸುಲಭನಾ? ಡಿಜಿಟಲ್ ಯುಗದಲ್ಲಿ ಸಂಪೂರ್ಣ ನಿಷೇಧ ಸಾಧ್ಯವೇ? ಕಳೆದ 1.5 ದಶಕದಿಂದ ಶಿಕ್ಷಣ ವ್ಯವಸ್ಥೆ ಬಹಳ ಬದಲಾವಣೆ ಕಂಡಿದೆ. ಹಿಂದೆ ಪುಸ್ತಕ, ಬಳಪ, ಫಲಕ ಇವೇ ಮುಖ್ಯ ಸಾಧನಗಳು. ಲೆಕ್ಕಾಚಾರ ಮಾಡಲು ಕ್ಯಾಲ್ಕುಲೇಟರ್ ಇದ್ದರೆ ಅದೇ ದೊಡ್ಡ ವಿಷಯ. ಆದರೆ ಇಂದು ಡಿಜಿಟಲ್ ತರಗತಿಗಳು, ಆನ್ಲೈನ್ ಕ್ಲಾಸ್ಗಳು, ಲರ್ನಿಂಗ್ ಅಪ್ಲಿಕೇಶನ್ಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಮೊಬೈಲ್ನಲ್ಲೇ. ಈಗ AI ತಂತ್ರಜ್ಞಾನ ಕೂಡ ವಿದ್ಯಾರ್ಥಿಗಳ ಕೈಯಲ್ಲಿದೆ. 5G ಯುಗದಲ್ಲಿ ಮಾಹಿತಿ ಕ್ಷಣಾರ್ಧದಲ್ಲಿ ಲಭ್ಯ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳಿಂದ ಮೊಬೈಲ್ ಸಂಪೂರ್ಣವಾಗಿ ದೂರ ಮಾಡುವುದು ಸರಿಯಾದ ಕ್ರಮವೇ ಎಂಬ ಪ್ರಶ್ನೆ ಎದ್ದಿದೆ. ಈ ಕುರಿತು ಹೊಸದುರ್ಗದ ಮನೋವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರ ಅಭಿಪ್ರಾಯ ಕೇಳಿದಾಗ ಅವರು ಹೇಳಿರುವುದು ಸ್ಪಷ್ಟವಾಗಿದೆ. ಅವರ ಪ್ರಕಾರ ಮಕ್ಕಳಿಂದ ಮೊಬೈಲ್ ಸಂಪೂರ್ಣವಾಗಿ ಕಿತ್ತುಕೊಳ್ಳುವುದು ಪರಿಹಾರವಲ್ಲ. ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ. ಶಿಕ್ಷಣದ ಸ್ವರೂಪವೇ ಬದಲಾಗಿದೆ. 2 ದಶಕಗಳ ಹಿಂದಿನ ಶಿಕ್ಷಣ ಪದ್ಧತಿ ಮತ್ತು ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಭಾರೀ ವ್ಯತ್ಯಾಸ ಇದೆ. ಇಂದು ಡಿಜಿಟಲ್ ಜ್ಞಾನವೇ ಪ್ರಮುಖ ಆಯುಧವಾಗಿದೆ. ಅವರು ಹೇಳುವ ಮುಖ್ಯ ಅಂಶ ಏನು ಗೊತ್ತಾ? ನಿಷೇಧವಲ್ಲ, ನಿಯಂತ್ರಿತ ಬಳಕೆ, ಜಾಗೃತಿ, ಮಾರ್ಗದರ್ಶನ. ಮೊಬೈಲ್ ಬಳಸಬಾರದು ಎಂದು ಹೇಳುವುದಕ್ಕಿಂತ ಎಲ್ಲಿ, ಯಾವಾಗ, ಹೇಗೆ, ಏನಕ್ಕಾಗಿ, ಎಷ್ಟು ಸಮಯ ಇವುಗಳ ಬಗ್ಗೆ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸುವುದು ಮುಖ್ಯ. ಮಕ್ಕಳಿಗೆ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡಬೇಕಾ ಬೇಡವಾ, ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋ ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಸೊ ಒಂದೇನಪ್ಪ ಅಂತ ಹೇಳಿದ್ರೆ, ಈಗ ಫೋನ್ ಅನ್ನೋದು ಸರ್ವಾಂತರ್ಯಾಮಿ ಆಗಿಬಿಟ್ಟಿದೆ. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ. ಪ್ರತಿಯೊಂದಕ್ಕೂ ಫೋನ್ ಮೇಲೆ ಪ್ರಪಂಚ ಡಿಪೆಂಡ್ ಆಗಿದೆ. ಈಗಿರುವಾಗ ಪೂರ್ಣವಾಗಿ ನಾವು ಮಕ್ಕಳಿಗೆ ಫೋನನ್ನು ಕೊಡದೇ ಇದ್ದರೆ ಮಗು ಬೆಳವಣಿಗೆಯಲ್ಲಿ ಅಥವಾ ಮಗು ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗೋದ್ರಲ್ಲಿ, ಕಲಿಯೋದ್ರಲ್ಲಿ, ಕೆಲವೊಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗೋದ್ರಲ್ಲಿ, ಡಿಜಿಟಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಹಿಂದೆ ಉಳಿಯುತ್ತೆ. ಈಗ ಹೆಂಗೆ ಅಂದರೆ, ಮುಂಚೆ ಪುಸ್ತಕ, ಬಳಪ, ನೋಟ್ಬುಕ್ಸು ಅಷ್ಟೇ ಇತ್ತು, ಕ್ಯಾಲ್ಕುಲೇಟ್ರ್ ಇತ್ತು, ಆಮೇಲೆ ಕಂಪ್ಯೂಟ್ರ್ ಬಂತು. ಬಳಪನ ಕಿತ್ಕೊಂಡ್ರೆ, ಕ್ಯಾಲ್ಕುಲೇಟ್ರನ್ನ ಕಿತ್ಕೊಂಡ್ರೆ, ಕಂಪ್ಯೂಟ್ರನ್ನ ತೋರಿಸದೇ ಇದ್ದರೆ ಮುಂಚೆ ಮಗುಗೆ ಹೇಗೆ ಬೆಳವಣಿಗೆ ಕುಂಠಿತ ಆಗ್ತಾಯಿತ್ತು, ಹಾಗೆ ಈಗ ಮೊಬೈಲ್ ಫೋನ್ ಕೊಡದೇ ಇದ್ದರೆ ಮಗುವಿನ ಬೆಳವಣಿಗೆಯಲ್ಲಿ, ಕಲಿಕೆಯಲ್ಲಿ ಕುಂಠಿತ ಆಗುತ್ತೆ. ಅದೇ ಥರ ಮಗು ಕೈಲೇ ಮೊಬೈಲ್ ಕೊಟ್ಬಿಟ್ಟು ನೋಡದೇ ಇದ್ದರೆ ಅದಕ್ಕಿಂತ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಶಾಲೆಯ ಸಮಯದಲ್ಲಿ, ಊಟದ ಸಮಯದಲ್ಲಿ, ಮಲಗೋ ಸಮಯದಲ್ಲಿ ಮತ್ತು ಓದ್ಕೊಳ್ಳೋ ಸಮಯದಲ್ಲಿ ಮೊಬೈಲ್ ಕೊಡಬಾರ್ದು. ಕಲಿಯೋ ಸಮಯದಲ್ಲಿ ಈಗ ಒಂದು ಸಬ್ಜೆಕ್ಟ್ಗೆ ಬೇಕಿರೋ ಕಲಿಯೋ ಆ್ಯಪ್ಸು, ವೀಡಿಯೋಸು ಇದ್ದರೆ ಅದನ್ನು ಕೊಟ್ಟರೆ ಒಳ್ಳೆಯದು. ಅದು ಬಿಟ್ಟು ಓದೋ ಟೈಮಲ್ಲಿ ಬೇರೆ ನಾವು ಸೋಷಿಯಲ್ ಮೀಡಿಯಾ ರೀಲ್ಸ್ ಇರೋವಂಥದ್ದು ಅಥವಾ ಶಾಲೆಯಲ್ಲಿ ಮೊಬೈಲ್ ಕೊಟ್ಟು ಕಳಿಸಿ ಆ ಮಗು ಸೋಷಿಯಲ್ ಮೀಡಿಯಾ ರೀಲ್ಸು ಅಥವಾ ಇನ್ನೊಂದು ಯಾವುದೋ ಇಂಟರ್ನೆಟ್ಟಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಅಥವಾ ನೋಡದೇ ಇದ್ದರೂ ಪಾಠದ ಕಡೆ ಗಮನ ವಹಿಸುವಂಥದ್ದು ಕಮ್ಮಿ ಆಗುತ್ತೆ ಮೊಬೈಲಿದ್ದಾಗ. ಸೊ ಆ ಟೈಮಲ್ಲಿ ಮೊಬೈಲ್ ಕೊಡಬಾರ್ದು. ಕೊಟ್ಟರು ಅದಕ್ಕೇನು ಕಲಿಕೆಗೆ ಏನು ಆ್ಯಪ್ಸ್ ಇರೋವಂಥದ್ದು ಏನಿದೆ ಅದಷ್ಟೇ ಹಾಕಿ ಕೊಡಬೇಕು. ಮೊಬೈಲಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಬೇಕಿರೋದು ಇದೆ, ಬೇಡವಾಗಿರೋದು ಇದೆ. ಅದನ್ನು ನೋಡಿ ತೆಗೆದು ಯಾವುದು ಮಗುಗೆ ಅಪ್ರೋಪ್ರಿಯೇಟ್ ಇದೆ ಅಂಥದ್ದನ್ನಷ್ಟೇ ಹಾಕಿ, ಅಂಥ ಪೇಜಸ್ ಇರೋ ಸೋಷಿಯಲ್ ಮೀಡಿಯಾಸ್ ಇರೋವಂಥ ಪೇಜಸ್ನೇ ಹಾಕಿ ಕೊಡಬೇಕು. ಮಗುಗೆ ಸಂಪೂರ್ಣವಾಗಿ ಏನೋ ಅಕ್ಸೆಸ್ ಮಾಡೋವಂಥದ್ದು, ಬೇರೆ ಚೇಂಜ್ ಮಾಡೋವಂಥದ್ದು ಕೊಡಬಾರ್ದು. 16 ವರ್ಷದ ಒಳಗಿನ ಮಗು ಕೈಲೇ ಮೊಬೈಲ್ ಕೊಡೋವಂಥದ್ದು, ಇಂಟರ್ನೆಟ್ಟು, ಸ್ಮಾರ್ಟ್ಫೋನ್ ಕೊಡೋವಂಥದ್ದು ಸೂಕ್ತ ವಿಧಾನ ಅಲ್ಲ. ಅವ್ರಿಗೆ ಏನು ಬೇಕಿರುತ್ತೆ ಅದನ್ನು ಪೇರೆಂಟ್ಸ್ ಬಳಸಲಿ. ಪೇರೆಂಟ್ಸ್ ಮೊಬೈಲ್ನ ಆ ಮಗು ಏನಕ್ಕೆ ಬೇಕೋ ಅಷ್ಟಕ್ಕೆ ಬಳಸಿ ಮತ್ತೆ ವಾಪಸ್ ಪೇರೆಂಟ್ಸ್ ಕೇಳ್ಕೊಡೋವಂಥದ್ದು ಸೂಕ್ತ ವಿಧಾನ. ಅತಿಯಾದ ಗೇಮಿಂಗ್,
ಅಸಭ್ಯ ಅಥವಾ ಕೆಟ್ಟ ದೃಶ್ಯಗಳ ವೀಕ್ಷಣೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾದ ತೊಡಗು, ನಿದ್ರೆ ಕೊರತೆ, ಮಾನಸಿಕ ಒತ್ತಡ, ಒಂಟಿತನದ ಭಾವನೆ ಇವುಗಳೇ ಮುಖ್ಯ ಸಮಸ್ಯೆಗಳು. ಹೀಗಾಗಿ ಶಾಲಾ ಮಟ್ಟದಲ್ಲೇ ಡಿಜಿಟಲ್ ಶಿಸ್ತಿನ ಕುರಿತು ಪಾಠವನ್ನು ಕಲಿಸುವುದು ಅಗತ್ಯವಾಗಿದೆ. ಪೋಷಕರ ಪಾತ್ರ ಇಲ್ಲಿ ಅತ್ಯಂತ ಪ್ರಮುಖ. ಮಕ್ಕಳಿಗೆ ಮೊಬೈಲ್ ಕೊಡುವ ಮೊದಲು ನಿಯಮಗಳನ್ನು ನಿಗದಿ ಮಾಡಬೇಕು. ಒಂದು ಸಮಯದಲ್ಲಿ ಮೊಬೈಲ್ ಬಳಕೆ ನಿಯಂತ್ರಿಸಬೇಕು. ರಾತ್ರಿ ಸಮಯದಲ್ಲಿ ಮೊಬೈಲ್ ದೂರ ಇರಿಸುವುದು ಉತ್ತಮ. ಮಕ್ಕಳ ಜೊತೆ ಮಾತುಕತೆ ನಡೆಸಬೇಕು. ಅವರ ಆನ್ಲೈನ್ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಬೇಕು. ಮಕ್ಕಳಿಗೆ ನಿಷೇಧ ಹೇರಿದ್ರೆ ಅವರು ಬೇರೆಯ ಮಾರ್ಗ ಹುಡುಕುವ ಸಾಧ್ಯತೆ ಇದೆ. ಆದರೆ ಸರಿಯಾದ ದಾರಿಯಲ್ಲಿ ಬಳಕೆ ಕಲಿಸಿದ್ರೆ ಅದೇ ತಂತ್ರಜ್ಞಾನದ ಅವರ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ಇನ್ನು ಮುಂದಿನ 20 ವರ್ಷಗಳ ಕಲ್ಪನೆ ಮಾಡಿ ನೋಡಿದ್ರೆ AI, ರೋಬೋಟಿಕ್ಸ್, ಡೇಟಾ ಸೈನ್ಸ್, ಡಿಜಿಟಲ್ ಉದ್ಯೋಗಗಳು ಇವುಗಳೇ ಭವಿಷ್ಯದ ಕ್ಷೇತ್ರಗಳು. ಇಂದಿನ ಮಕ್ಕಳು ಡಿಜಿಟಲ್ ಜಗತ್ತಿನಿಂದ ದೂರ ಇದ್ರೆ ಮುಂದಿನ ದಿನಗಳಲ್ಲಿ ಸ್ಪರ್ಧೆಯಲ್ಲಿ ಹಿಂದುಳಿಯುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಶ್ನೆ ಒಂದೇ: ಸಂಪೂರ್ಣ ನಿಷೇಧವೇ ಅಥವಾ ನಿಯಂತ್ರಿತ ಜಾಗೃತಿ ಬಳಕೆಯೇ? ಸರ್ಕಾರ ಈ ಕುರಿತು ಕಾನೂನನ್ನ ರೂಪಿಸಬಹುದೇ ಅಥವಾ ಮಾರ್ಗಸೂಚಿಯನ್ನ ನೀಡಬಹುದೇ ಅಥವಾ ಶಾಲಾ ಮಟ್ಟದಲ್ಲಿ ನಿಯಮಾವಳಿ ಜಾರಿಗೆ ತರಬಹುದೇ? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಆದರೆ ಒಂದು ವಿಷಯ ಸ್ಪಷ್ಟ: ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮೊಬೈಲ್ ಸಾಧನವೇ ಶತ್ರು ಅಲ್ಲ, ಅದರ ದುರುಪಯೋಗವೇ ಸಮಸ್ಯೆ. ಸರಿಯಾದ ಮಾರ್ಗದರ್ಶನ ಇದ್ರೆ ಮೊಬೈಲ್ ಒಂದು ಕಲಿಕೆಯ ಸಾಧನ, ತಪ್ಪಾದ ಬಳಕೆ ಇದ್ರೆ ಮೊಬೈಲ್ ಒಂದು ಮಾನಸಿಕ ಒತ್ತಡದ ಕಾರಣ. ಇನ್ನು ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಸರಿಯೇ ಅಥವಾ ನಿಯಂತ್ರಿತ ಬಳಕೆಯೇ ಸೂಕ್ತವೇ? ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನ. ಧನ್ಯವಾದಗಳು.